ಜನ್ಮ ಕೊಟ್ಟು ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ? ಅವಳು ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದಳು. ರುದ್ರ, ಏನ್ ಹೇಳ್ತಾ ಇರುವೆ ನೀನು? ನಿನ್ನ ಕಲ್ಪನೆಯ ಕಾರಣದಂತ ದುರಂತವನ್ನೇ ನುಡಿತಿರುವೆಯಲ್ಲ. ತವರಿ ಮನೆಗೆ ಹೋಗಿ ಬರುತ್ತಲಿಂದ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರದು ಮಾಡಿ ಕಳಿಸಿದಳೆ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದಳೆ. ರುದ್ರ, ಭಗವಂತ ನಿನ್ನ ಬಾಳಿನಲ್ಲಿ ಎಂತ ದುರಂತವನ್ನು ಸೃಷ್ಟಿಸಿದನಲ್ಲೋ ರುದ್ರ. ನಿಜ ದಣಿ, ನಿಜ. ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು ದಣಿ. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯ ಪಡದೆ ಬದುಕುತ್ತಿದ್ದೆವು ನಾವು. ಬದುಕೆಂಬ ಬಂಡಿಯನ್ನು ನಾವಿಬ್ಬರು ಗಂಡ ಹೆಂಡರು ಜೋಡಿ ಎತ್ತುಗಳಾಗಿ ಜಗ್ಗುತ್ತಿದ್ದೆವು. ಇಂದು ನನ್ನ ಬದುಕಿನ ಬಂಡಿಯ ಒಂದು ಚಕ್ರ ಕಳಚಿ ಹೋಯಿತು ದಣಿ, ಕಳಚಿ ಹೋಯಿತು. ನನ್ನ ಬದುಕು ಬರಲಾಯಿತು. ನನ್ನ ಹೆಂಡತಿ ನೀಡಿ ಹೋದ ಈ ನನ್ನ ಮಗಳು ಅನಾಥಳಾದಳು ದಣಿ, ಅನಾಥಳಾದಳು. ಈ ಪಾಪಿ ಹುಟ್ಟದಿದ್ದರೆ ನನ್ನ ಹೆಂಡತಿ ಖಂಡಿತವಾಗಿ ಸಾಯುತ್ತಿರಲಿಲ್ಲ ದಣಿ, ಖಂಡಿತವಾಗಿ ಸಾಯುತ್ತಿರಲಿಲ್ಲ. ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತೆಯನ್ನು ಒಡೆಯಬಾರದು ರುದ್ರ. ಯಾರ ಸಾವಿಗೂ ಯಾರ ಜನ್ಮವೂ ಕಾರಣವಲ್ಲ, ಯಾರ ಜನ್ಮಕ್ಕೂ ಯಾರ ಸಾವಿಗೂ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾರೆ. ಹುಟ್ಟು ಸಾಯುವವರ ಮಧ್ಯೆ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದವರು. ಬರೇ ಹುಚ್ಚು ಭ್ರಮೆಯಲ್ಲೇ ಬಡಿದಾಡೋದೇ ಈ ಮಾನವನ ಮೂರ್ಖತನ. ಹಾಗಾದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕಾ? ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಬಿಟ್ಟು ಹೋಗುವಾಗ ಇನ್ನು ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದಳು? ನಮ್ಮಿಂದ ಮಾಯವಾದದ್ದೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ನನ್ನ ಮಗಳ ಮುಂದಿನ ಭವಿಷ್ಯ ಹೇಗೆ ದಣಿ? ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಬಿಟ್ಟು ಇವಳನ್ನು
ಇವಳನ್ನು ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಇವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಶಿಕ್ಷಣದ ಸಾಲಿನಲ್ಲಿ ನಿಲ್ಲಿಸಬೇಕು. ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟ, ಉಪಚಾರ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ. ಇದು ನಿನ್ನ ಮಗಳಲ್ಲ, ಈ ಮಗ ಕೂಡ ನನ್ನ ಮಗು ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಈ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಈ 50,000 ರೂಪಾಯಿಯನ್ನು ಈ ನಿಮ್ಮ ಋಣವನ್ನು ನಾನು ಯಾವ ಕಾಲಕ್ಕೆ ಮುಟ್ಟಿಸಬೇಕು ತಡಿ, ಯಾವ ಕಾಲಕ್ಕೆ ಮುಟ್ಟಿಸಬೇಕು? ರುದ್ರ ಕಣ್ಣೀರು. ಋಣ ಮುಟ್ಟಿಸುವ ಕಾಲ ದೇವರು ತಂದೆ ತರ್ತಾನೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದೇ ನಿಜವಾದ ಮಾನವಂತರ ಲಕ್ಷಣ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ಸಹ ನನ್ನ ಮೆಚ್ಚುವುದಿಲ್ಲ. ಇರಲಿ, ಈ ಮಗುವನ್ನು ಯಾರ ಮನೆಯಲ್ಲೇ ಬಿಡುವೆ? ಇಲ್ಲಿ ಯಾರು ಮನೆಯಲ್ಲಿ ಬಿಡೋದಿಲ್ರಿ ಅಪ್ಪ. ನನ್ನ ಹೆಂಡತಿಯ ತಂಗಿ ಬೆಂಗಳೂರಿನಲ್ಲೇ ಇದ್ದಾಳೆ. ಹೊಟ್ಟೆಯ ಪಾಡಿಗೆಂದು ಹೋಗಿ ಬಹಳ ದಿನವಾಯ್ತ್ರಿ. ಅಲ್ಲಿಗೆ ಹೋಗಿ ನನ್ನ ಮಗಳನ್ನು ಬಿಟ್ಟು ಬರುತ್ತೇನೆ. ನನ್ನ ಹೆಂಡತಿಯ ತಮ್ಮ ಅರವಿಂದ್ ಅಂತ ಅಲ್ಲೇ ಇದ್ದಾನೆ. ಇಬ್ಬರು ಜೊತೆಯಾಗಿ ಬೆಳೆಯಬಹುದು. ಅಕ್ಕನ ಮಗಳೆಂದ ಮೇಲೆ ಪ್ರೀತಿಯಿಂದ ಜೋಪಾನ ಮಾಡುವರೆಂಬ ನಂಬಿಕೆ ನನಗಿದೆ. ಅಷ್ಟೇ ಮಾಡು ರುದ್ರ. ಇವತ್ತೇ ನೀನು ಬೆಂಗಳೂರಿಗೆ ಹೊರಟು ಹೋಗಿಬಿಡು. ಇನ್ನು ಮಗು ಹಾಲು ಕುಡಿಯ ಸುಗೂಸು. ಇಲ್ಲಿ ಹೆಚ್ಚು ದಿನ ಇರೋದು ಒಳ್ಳೆಯದಲ್ಲ. ಈ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತ ಚೆನ್ನಾಗಿ ಹೇಳ್ಬಿಟ್ಟು ಬಾ. ಆಯ್ತ್ರಿ ಅಪ್ಪ, ನಾನೇನು ಹೋಗಿ ಬರುತ್ತೇನೆ. ಹೋಗಿ ಬಾ ರುದ್ರ. ದೇವರು ನಿನಗೆ ಒಳ್ಳೇದು ಮಾಡಲಿ. ಜೀವ ಜ್ಯೋತಿ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಳ್ಳೆಯ
ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಕರುಳಿನಲ್ಲಿ ತುಂಬಿಕೊಂಡಿತ್ತು. ನಿತ್ಯ ನನ್ನ ಮನೆಯಲ್ಲಿ ಕಾಣುತ್ತಿರುವುದು 10 ಮನೆಗಳ ಮುರಿಯುವ ಕುತಂತ್ರದ ಕಾಳಗ. ಎತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಈ ಮಹಾನ್ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ 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 ಯೌವನದ ಹೆಣ್ಣುಗಳು. ಎತ್ತವರಿಗೂ ಎತ್ತ ಮಗಳಿಗೂ ಎಷ್ಟೊಂದು ಅಂತರ. ಈ ರಂಗದಲ್ಲಿ ಬದುಕುವುದು ಎತ್ತುವರ ಕೀರ್ತಿ, ಅಂತರಂಗದ ಬದುಕುವುದು ಈ ಮಹಾನ್ ತುಂಬಿಕೊಂಡ ವಿಷಕೊಂಡ. ಮನದಿಚ್ಛೆಯಿಂದ ನಡೆದರೆ ಮಹಾಂತೇಶ, ನನ್ನಿಚ್ಛೆಯನ್ನು ತುಚ್ಛೆಯಾಗಿ ಕಂಡಿದ್ದೆ ಆದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಕಂದ ಮಹಂತೇಶ, ಏನಪ್ಪ ಬೆಳಗ್ಗೆಯಿಂದ ಕಾಣಲಿಲ್ವಲ್ಲೋ, ಎಲ್ಲಿ ಹೋಗಿದ್ದೆ? ಅಮ್ಮ, ಮನೆಯಲ್ಲಿ ಕಾಲ ಕಳೆಯಲು ತುಂಬಾ ಬೇಸರವಾಗುತ್ತಿತ್ತಮ್ಮ. ಆದ ಕಾರಣದಿಂದ ನನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಬರೋಣಂತ ಹೊರಗಡೆ ಹೋಗಿದ್ದಷ್ಟೇ. ಅಲ್ಲಪ್ಪ, ಊರಿಗೆ ಬರೋದೇ ಅಪರೂಪ. ಬಂದ್ರೆ 4 ದಿನ 4 ತಾಸು ಮನೇಲಿ ಇರೋದಿಲ್ವಲ್ಲೋ. ನಿಮ್ಮ ಅಪ್ಪಾಜಿನ ಮಹಾಂತೇಶ ಮಹಾಂತೇಶ ಅಂತ ಒಂದೇ ಸಮನೆ ಕೂಗ್ತಾ ಇದ್ದಾರೆ. ಇವತ್ತಾದ್ರೂ ಮನೇಲಿ ಇರಪ್ಪ, ತಗೋ ಹಾಲು ಕುಡಿ. ಇದೇನಮ್ಮ ಅಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಂತೆ ನನಗೆ ಕುಡಿಸಲು ಬಂದಿರುವಲ್ಲಮ್ಮ. ಈಗ ಅಮ್ಮ, ನಾನು ಈಗ ನಿಮ್ಮ ಚಿಕ್ಕ ಮಗ ಮಹಂತೇಶ ಅಲ್ಲಮ್ಮ, ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು. ಕಂದ, ನೀನೆಷ್ಟೇ ಬೆಳೆದು ದೊಡ್ಡವನಾದ್ರು, ಮುಂದೆ ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತವರ ಕಣ್ಣಿಗೆ ನೀನಿನ್ನು ಚಿಕ್ಕವನಪ್ಪ. ನೀನ್ ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೀಲಿ ಅಂತ ನಿತ್ಯ ನಾವು ನಿನಗೆ ಹಾಲು ಕುಡಿಸ್ತಿದ್ವಿ. ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ. ನೀನು ಊರಿಗೆ ಬಂದಾಗ್ಲಾದ್ರೂ ಹಾಲು ಕುಡಿದು ಚೆನ್ನಾಗಿರ್ಲಿ ಅನ್ನೋದೇ ಈ ನಿನ್ನ ಹೆತ್ತವಳ ಆಸೆ. ಹೆತ್ತ ತಾಯಿ ಕೈಯಿಂದ ಕುಡಿದ ಹಾಲು ಕೆಳಕಲ್ಲ ಮಹಾಂತೇಶ, ತಗೋಪ್ಪ. ಅಮ್ಮ, ಎತ್ತ ಕರುಳಿನ ಪ್ರೀತಿ ತಿಳಿಯಲಾರದೆ ನಾನು ಏನೇನು ತಪ್ಪು ಮಾತನಾಡಿಬಿಟ್ಟೆ ಅಮ್ಮ, ತಪ್ಪು ಮಾತನಾಡಿಬಿಟ್ಟೆ ಅಮ್ಮ. ಏನಪ್ಪ? ನೀನೇನು ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ, ತಪ್ಪು ತಿಳಿಯಬೇಡ ಅಮ್ಮ. ನಾನು ಇನ್ನು ಮುಂದೆ ಈ ಊರಿಗೆ ಬಂದೋಗೊಮ್ಮೆ ನಿನ್ನ ಕೈಯಿಂದ ಹಾಲು ಕುಡಿದೆ ನಾವು ಹೊರ ಹೋಗುತ್ತೇನೆ, ಆಯ್ತೆ ಅಮ್ಮ? ಹಾಲು ತಾರಮ್ಮ, ತಗೋಪ್ಪ.
ಬಾಳಿಗೆ ಒಂದೇ ಕೊನೆ, ರಾಜಿಗೆ ಒಂದೇ ತೆನೆ, ಸೃಷ್ಟಿಸೋ ದೈವ ಒಂದೇನೇ ತಾಯಿ. ಬಾಳಿಗೆ ಒಂದೇ ಕೊನೆ, ರಾಜಿಗೆ ಒಂದೇ ತೆನೆ, ಸೃಷ್ಟಿಸೋ ದೈವ ಒಂದೇನೇ ತಾಯಿ. ಅಮ್ಮ, ನಿನ್ನೆ ರಾತ್ರಿ ನನ್ನ ಮನೆಗೆ ಬಂದಾಗ ರಾತ್ರಿ ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿ ಏನಾದರೂ ತಪ್ಪು ತಿಳಿದುಕೊಂಡರೆ? ನೀನ್ ಮಾಡಿದ ತಪ್ಪು ಅವ್ರ ಕಣ್ಣಿಗೆ ಬಿದ್ದರೆ ತಾನೆ ಅವರು ತಪ್ಪು ತಿಳ್ಕೊಳ್ಳೋದು. ನೀನು ಕುಡಿದು ಅಲಗಾಡ್ತಾ ಬರೋದನ್ನ ನಾನ್ ಕಂಡೆ. ಕೈ ಹಿಡಿದು ಕರೆತಂದು ಒಳಗ್ ಮಲಗಿಸಿದೆ. ಆಗ ನಿನ್ನ ಘನತೆಯ ಅರಿವು ನಿನಗಿರ್ಲಿಲ್ಲ. ಇನ್ನು ಈ ನಿನ್ನ ಕೆಟ್ಟ ಚಟ ನಿಮ್ಮ ಅಪ್ಪನ ಕಣ್ಣಿಗೆ ಬೀಳಿಲ್ಲಲ್ಲ, ಅದೇ ನನ್ನ ಪುಣ್ಯ ಅಂತ ತಿಳ್ಕೋಬೇಕು. ಅಮ್ಮ, ಮಾಂತೇಶ, ಹೆತ್ತ ಕರುಳಿನ ತಾಯಿಯಾಗಿ ಹೇಳ್ತಾ ಇದ್ದೀನಪ್ಪ. ನೀನು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗಪ್ಪ. ನೀನು 10 ಜನ ನೋಡಿ ಮೆಚ್ಕೊಳ್ಳುವಂತಹ ಕೆಲಸ ಮಾಡ್ಬೇಕೇ ವಿನಃ ಇಂಥ ಹೀನ ಕೆಲಸಕ್ಕೆ ಎಂದು ಮನಸ್ಸು ಮಾಡಬಾರ್ದಪ್ಪ. ಈ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು, ಸೇದೋದು, ಜೂಜಾಜೋಡು ಮಾಡಿದ್ರೆ ನಿನ್ನ ಜೀವನ ಅಧಪತನ ಕೆಳೆಯುತ್ತೆ. ಎಚ್ಚರ ಮಾಂತೇಶ. ಅಮ್ಮ, ಏನು ಹೇಳ್ತಾ ಇದೀಯಮ್ಮ ನೀನು? ಅಮ್ಮ, ಅಂತಹ ತಪ್ಪು ನಾನೇನು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿದು ದೊಡ್ಡ ಅಪರಾಧವೇ? ಅಮ್ಮ, ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡೋದು ದೊಡ್ಡ ಮಹಾ ತಪ್ಪು. ಅಮ್ಮ, ದುಡ್ಡಿದ್ದು ದೊಡ್ಡವರದ ಕುಡಿಯುವುದು ನನ್ನ ಪ್ರಕಾರ ಅದೇನು ದೊಡ್ಡ ತಪ್ಪಲ್ಲಮ್ಮ. ಅಲ್ಲ, ಹಾಗಂತ ನೀ ತಿಳ್ಕೊಂಡಿದ್ಯಪ್ಪ. ನಾವು ತಿಳ್ಕೊಳ್ಬೇಕಲ್ಲ. ಯಾಕಂದ್ರೆ ಇದು ಸಂಸ್ಕೃತಿ, ಸಂಪ್ರದಾಯಸ್ಥರ ಮನೆತನ. ಇಲ್ಲೆಂದು ತಪ್ಪಿಗೆ ಆಸ್ಪದವೇ ಇಲ್ಲ. ತಪ್ಪು ಮಾಡಿ ಈ ಜಾಗದಲ್ಲಿ ಯಾರೇ ನಿಂತರು ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂಥ ಮನೆತನವಪ್ಪ ಇದು. ದೈತಮ್ಮ ಎತ್ತವರ ಹಾದಿನಿಂದು. ಅಮ್ಮ, ಇನ್ನು ಮುಂದೆ ನಾನು ಅಂತ ತಪ್ಪು ಮುಂದೆಂದು ಮಾಡಲಾರೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ನೀನು ಶಿಕ್ಷೆ ನೀಡುವುದಾದ್ರೆ ಈ ನಿನ್ನ ಅಮೃತ ಹಸ್ತದಿಂದ ನನಗೆ 4 ಬಾರಿಸಿ ಬಿಡಮ್ಮ. ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಮಂತೇಶ, ನಮಗಿರೋನು ನೀನೊಬ್ಬರೇ ಮಗ ಕಣೋ. ನೀನೊಬ್ಬರೇ ಮಗ. ಯಾಕಂದ್ರೆ ನೀನು 100 ತಪ್ಪು ಮಾಡಿದ್ರು ಅದನ್ನು ಮುಚ್ಚಿಕೊಳ್ಳುವ ಮನೋಭಾವ ಈ ಹೆತ್ತ ಕರುಣಿಗಿದೆ. ಆದ್ರೆ ನಿಮ್ ತಂದೆಯವರಂಥವ್ರಲ್ಲಪ್ಪ. ಅಂಥವ್ರಲ್ಲ. ಕಳ್ಳರನ್ನ ಕಂಡರೆ ಕೆಂಡ ಕಾರುತ್ತಾರೆ. ದುಷ್ಟರನ್ನ ಕಂಡರೆ ಅವರ ಕೈ ಕಾಲುಗಳನ್ನೇ ಕತ್ತರಿಸುತ್ತಾರೆ. ಕೊಲೆಗಡಕರನ್ನ ಕಂಡರೆ ಅವರ ಕತ್ತನ್ನೇ ಕತ್ತರಿಸುತ್ತಾರೆ. ಅಂಥ ನಿಷ್ಠಾವಂತರಪ್ಪ ನಿಮ್ಮ ತಂದೆ. ಅಂಥವ್ರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ಇರ್ಬೇಕಪ್ಪ. ಎಂಥ ಸಂದರ್ಭದಲ್ಲೂ, ಯಾವ ಸಮಯದಲ್ಲೂ ನೀನ್ ಯಾವ ತಪ್ಪು ಮಾಡಬಾರ್ದು ಮಾಂತೇಶ. ಆಯ್ತಮ್ಮ. ಅಮ್ಮ, ಇಂದು ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಇಂಥ ತಪ್ಪು ಮುಂದೆ ಮತ್ತೆಂದು ನಾನು ಮಾಡಲರೆ ಅಮ್ಮ, ಮಾಡಲರೆ. ಅಮ್ಮ, ಅಮ್ಮ, ಇದೇ ನನ್ನ ಕೊನೆಯ ಮಾತಮ್ಮ, ಕೊನೆಯ ಮಾತು. ದಯವಿಟ್ಟು ಈ ಒಂದು ತಪ್ಪನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿಬಿಡು. ನನ್ನ ಮಗ ಅಲ್ಲ, ಏನೋ ತಿಳಿಲಾರ್ದ ತಪ್ಪು ಮಾಡಿದ್ದಾನೆ. ಅಮ್ಮ, ಹೇಳು ಕರ್ದ. ಇವತ್ತು ನಾನು ಬೆಂಗಳೂರಿಗೆ ಹೋಗಬೇಕಮ್ಮ. ಅಮ್ಮ, ಅಪ್ಪಾಜಿ ಕಡೆ ಒಂದು 10,000 ಹಣ ಏನಾದ್ರು ಕೊಡಿಸ್ತೀಯೇನಮ್ಮ? ಅಯ್ಯೋ ಹುಚ್ಚಪ್ಪ, 10,000 ಯಾಕೆ, 50,000 ಕೊಡಿಸ್ತೀನಿ. ಆದ್ರೆ ನೀನ್ ಮಾತ್ರ ಒಳ್ಳೆ ವಿದ್ಯಾವಂತನಾಗ್ಬೇಕು. ಆಯ್ತಮ್ಮ. ಸರಿ ಮಗ, ಬರ್ಲಿ ಅಪ್ಪ ಬರ್ಲಿ. ಹಾ, ಹೇಳಿಕೊಡ್ತೀನಿ.
ಏನು ಮಹಾದೇವಿ, ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಿರಲಿಲ್ಲ? ರೀ ಪಾಪ ಮಗು ಊರಿಗೆ ಹೋಗ್ತಾ ಇದ್ದಾನೆ, ಅವನಿಗೊಂದು 10,000 ರೂಪಾಯಿ ಬೇಕಂತೆ, ಕೊಡ್ತೀರಾ? ಮಹಾದೇವಿ, ನಿನ್ನ ಮಗನಿಗೆ ಹಣ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ? 10,000 ಬೇಕೆ? 50,000 ಬೇಕಾದ್ರೂ ಕೊಟ್ಟು ಕಳಿಸು, ಅದರ ನನ್ನ ಅಭ್ಯಂತರವೇನಿಲ್ಲ. ಆದ್ರೆ ಒಂದೇ ಒಂದು ಮಾತು ಮಾತೇಶ್, ನಿನ್ನ ಹತ್ರ ಕೇಳೋದೊಂದು ಮಾತಿದೆ. ಅಪ್ಪ, ಅದೇನಂತ ಹೇಳು. ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ನಡೆಸುತ್ತೇನೆ. ನೋಡು ಮಾತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆತಾ ಹೋಗುತ್ತದೆ. ಆದರೆ ನಿನ್ನ ಬುದ್ಧಿಗೆ ಸಂಸ್ಕೃತಿ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10,000 ಜನರು ಮೆಚ್ಚಿಕೊಳ್ಳುವಂತಿರಬೇಕು. ಸ್ವಚ್ಛವಾದ ಇಚ್ಛೆಗಳ ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲೇ. ಅಪ್ಪಾಜಿ, ಎತ್ತವರ ಕರುಳಿಗೆ ಯಾವ ಕಳಂಕ ತರದಂತೆ ಈ ಮನೆಗೆ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಶಿಖರವನ್ನೇರಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೇನೆಂದು ನಿಮಗೆ ಮಾತು ಕೊಡ್ತಿದ್ದೇನೆ ಅಪ್ಪಾಜಿ, ಮಾತು ಕೊಡುತ್ತಿದ್ದೇನೆ. ಅಪ್ಪಾಜಿ, ನಿಮ್ಮ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಹಿಡಿ. ನಿನ್ನನ್ನು ನಂಬುತ್ತೇನೆ ಮಾಂತೇಶ್. ಎತ್ತ ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು. ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು, ಆದರೆ ನಾವೇಕೆ ಈ ಮಾತು ಹೇಳ್ತೀವಿ ಗೊತ್ತೇ? ಎತ್ತವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಪ್ರೀತಿ, ಪ್ರೇಮ ಹಕ್ಕಿಯನ್ನು ಸಾಕಿ, ಕಾಳು ಕಡಿಗಳನ್ನು ಹಾಕಿ, ಬುದ್ಧಿ ಎಂಬ ಬೇಲೆಯನ್ನು ಹಾಕಿ, ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲೆಂದು ನಾನು ಆಸೆ ಹೊತ್ತುಕೊಳ್ತಿದ್ದೇನೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10,000 ಜನರನ್ನು ಕುಕ್ಕುವರನ್ನು ಹತ್ತು ನೀನಾಗಬಾರದೆಂದು ನಿನಗೆ ಅಪ್ಪ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಡಿ. ಅಪ್ಪಾಜಿ, ನೀವು ತಿಳಿದಿರುವ ಹಾಗೆ ಈ ಹಕ್ಕಿ ಹಸಿ ಮಾಂಸ ಕುಕ್ಕುವರನ್ನು ಹೊತ್ತು ಅಲ್ಲ ಅಪ್ಪಾಜಿ, ಇದನ್ನು ಹೊತ್ತು ಅಲ್ಲ. ಅಪ್ಪಾಜಿ, ಈ ಶಿವಶರಣರ ಮಟ್ಟದಲ್ಲಿ ಬೆಳೆದು ಪಾಠ ಪಠಿಸುವ ಹರಗಿನಿ ನಾನು. ಅಪ್ಪ, ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದೋ ಅಥವಾ ಎತ್ತವರ ಕರಳಿಗೆ ಕೀರ್ತಿ ತರುವುದೋ ಎಂದು. ಅಮ್ಮ, ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನಮ್ಮ, ನನಗೆ ಆಶೀರ್ವಾದ ಮಾಡು. ರುದ್ರ, ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಏನು ರುದ್ರ, ಚೆನ್ನಾಗಿದೆಯಾ ತಾನೆ? ಗೆಳೆಯರ, ನಿಮ್ಮ ಪುಣ್ಯದಿಂದ ಚೆನ್ನಾಗಿದ್ದೀವ್ರಿ ಅಪ್ಪ. ಅಲ್ರಿ ದಣೆ, ಇನ್ನೂ ಒಂದ್ 4 ದಿನ ಊರಲ್ಲಿ ಇರ್ಬೋದಾಗಿತ್ತಲ್ರಿ ಅಪ್ಪ ನೀವು? ಇಲ್ಲ ರುದ್ರಣ್ಣ, ನಂದು ಅರ್ಜೆಂಟಾಗಿ ಬೆಂಗಳೂರಿನಲ್ಲಿ ಕೆಲಸವಿದೆ, ನಾನೀಗ ಹೋಗಲೇಬೇಕಾಗಿದೆ. ಮತ್ತೆ ಸಮಯ ಸಿಕ್ಕಾಗ ಬಂದೇ ಬರುತ್ತೇನೆ, ನೀನೇನು ಚಿಂತೆ ಮಾಡಬೇಡ. ರುದ್ರ, ಒಳಗಡೆ ಬ್ಯಾಗ್ ಇದೆ, ಆ ಬ್ಯಾಗಿನಲ್ಲಿ 50,000 ರೂಪಾಯಿ ಹಣವನ್ನು ಇಟ್ಟುಕೊಂಡು ಬಂದು ಮಾಂತೇಶನ ಕೈಯಲ್ಲಿ ಕೊಟ್ಟು ಬಿಡು.
ಆಯ್ತ್ರಿ ದಣಿಯರ ಅಷ್ಟೇ ಮಾಡ್ತೀನಿ. ಕಂದ, ಎಷ್ಟು ಸೊರಗ್ತಾ ಇದೀಯ ನೀನು? ಸರಿಯಾಗಿ ಊಟ ಮಾಡ್ತಾ ಇದೀಯೋ ಇಲ್ವೋ ನೀನು? ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ? ಇಲ್ಲಿ ಹಾಲು ಕುಡಿಯೋಕೆ ಅಳ್ತಾ ಇದೀಯಾ ನೀನು? ಊಟ ಹೇಗ್ ಮಾಡ್ತಿದ್ಯೋ ಏನೋ? ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕಂದ್ರೆ ನೋಡು, ನೀನು ಊಟ ಮಾಡ್ಲಾರ್ದಿದ್ರೆ ನಂಗೆ ನಾಳೆ ಬೇಜಾರಾಗುತ್ತೆ. ಮಾಡ್ತೀಯಲ್ವಾ? ಟೈಮಿಗೆ ಸರಿಯಾಗಿ ಕಾಲೇಜಿಗೆ ಹೋಗ್ಬೇಕು, ತಪ್ಪಿಸ್ಬಾರ್ದು. ಟೈಮಿಗೆ ಸರಿಯಾಗಿ ಊಟ ನಿದ್ದೆ ಅಷ್ಟೇ. ಮತ್ತೆಲ್ಲೋ ಹೋಗ್ಬೇಡ ತಿರ್ಗಾಡೋದಕ್ಕೆ. ಹೋದ್ರೆ ಬೇಕಾದ್ರೆ ಫ್ರೆಂಡ್ ಸರ್ಕಲ್ ಕರ್ಕೊಂಡು, ಅದು ಒಳ್ಳೆಯವ್ರು ಇರ್ಬೇಕು, ಇಲ್ಲಾಂದ್ರೆ ಬೇಡ. ಬೈಕ್ ಮಾತ್ರ ಅವ್ರು ಹೊಡಿ, ನೀ ಹೊಡಿದ. ದಣಿಯರ ಬೆಂಗಳೂರಾಗ ನನ್ನ ಮಗಳದಳ್ರಿ. ಅಲ್ಲೇ ಈ ವರ್ಷ BA ಮುಗಿಬಹುದ್ರಿ. ನೀವು ಸ್ವಲ್ಪ ಭೇಟಿಯಾಗಿ ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಸ್ವಲ್ಪ ಹೇಳ್ಬಿಡ್ರಿ ಅಪ್ಪ. ಏನು ರುದ್ರಣ್ಣ, ಬೆಂಗಳೂರಿನಲ್ಲಿ ತುಂಬಾ ಕಾಲೇಜ್ಗಳಿವೆ. ಅಂತ ಸಿಲಿಕಾನ್ ಸಿಟಿಯಲ್ಲಿ ನಿನ್ನ ಮಗಳು ಓದುತ್ತಿರುವ ಕಾಲೇಜ್ ನಾನು ಎಲ್ಲೆಂತ ಹುಡುಕಬೇಕು? ಹಾ, ಎಲ್ಲಿ ರುದ್ರ? ನಿನ್ನ ಮಗಳು ಓದುತ್ತಿರುವ ಕಾಲೇಜಿನ ವಿಳಾಸವೇನಾದ್ರೂ ನಿನ್ನ ಕಡೆ ಇದೆನಾ? ಛೇ ಛೇ ಅಪ್ಪ, ಮನೆಗ ಬಿಟ್ಟು ಬಂದಿನ್ರಿ ಅಪ್ಪ. ಇನ್ನೊಂದ್ಸಲ ಬಂದಾಗ ತರ್ತೀನ್ರಿ. ಈಗ ನಾನು ನಿಮ್ ಜೋಡಿ ಬರ್ತೀನಿ ಅಪ್ಪ. ಬಸ್ ಸ್ಟ್ಯಾಂಡ್ ತನ ನಿಮ್ಮನ್ನ ಬಿಟ್ಟು ಬರಾಕ ಬರ್ರಿ. ಅಮ್ಮ ಹೋಗ್ತಿದ್ಯಪ್ಪ? ಇನ್ನೊಂದ್ 4 ದಿನ ಇದ್ದು ಹೋಗಕ್ಕೆ. ಇಲ್ಲ, ಮತ್ತೆ ಬಂದೇ ಬರ್ತೀನಮ್ಮ. ಇನ್ನೂ 1 ತಿಂಗಳಲ್ಲಿ ಬಂದೇ ಬರ್ತೇನೆ. ಆ ಕಡೆಗೆ ಬಂದ್ರೆ ಈ ಕಡೆಗೆ ಬರುತ್ತೆ. ನೋಡು, ನಿನಗೆ ಹೋದ್ರೆ ಅಂತಂದ್ರೆ ಇಲ್ಲಿ ಕೇಳು, ನಿಮ್ಮ ಅಜ್ಜಿಗೆ ಹೇಳಿ ಸರಿಯಾಗಿ ಹೊತ್ತೊತ್ತಿಗೆ ಊಟ ಮಾಡ್ಬೇಕು. ಎಲ್ಲೂ ಹೋಗ್ಬೇಡ ನೀನು. ಕಾರಲ್ಲಿ ಹೋಗ್ಬೇಕಾದ್ರೆ ಡ್ರೈವಿಂಗ್ ನಿನ್ ಫ್ರೆಂಡ್ ಮಾಡ್ಬೇಕು, ನೀನ್ ಮಾಡಂಗಿಲ್ಲ. ನೀನ್ ಆರಾಮಾಗಿ ಎಂಜಾಯ್ ಮಾಡ್ತಾ ಹೋಗು. ಊಟ ಮಾಡು, ಸರಿಯಾಗಿ ನಿದ್ದೆ ಮಾಡು, ಕಣ್ತುಂಬ ಫೋನ್ ಮಾಡ್ತೀನ ನನಗೆ, ತಪ್ಪಿಸ್ಬೇಡ್ವಾ? ಆ ಕಡೆ ಹೋದ್ರೆ ಹೋಗ್ಬಿಡ್ತೀಯ, ಈ ಕಡೆ ಬಂದ್ರೆ ಅಂಗಿ ಎಲ್ಲ ಎಷ್ಟು ತೆಳ್ಳಗಾಗಿದೆ. ಮಹಾದೇವಿ, ಬರೇ ಮಗನ ಕಡೆ ಗಮನ ಕೊಟ್ರೆ ನೀ ನಿನ್ನ ಗಂಡನ ಗತಿ ಏನು? ಗತಿ ಏನು? ಉಂಡೆ ಉಣ್ತೀರ ನೀವೇನ್ ಬಿಡ್ತೀರೇನು? ಮಗ ಮಹಾದೇವಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಊಟ ಮಾಡುವುದಕ್ಕಿಂತ ಮುಂಚೆ ಈ ನಿನ್ನ ಗಂಡನಿಗೆ ಒಂದು ಸಿಹಿ ಮುತ್ತನ್ನಾದ್ರೂ ನೀಡಬರದೆ? ಹೌದಾ? ಇದು ನನಗೆ ಗೊತ್ತೇ ಇರ್ಲಿಲ್ಲ ರೀ. ಆಯ್ತು.